ಬಹಳಷ್ಟು ವಿಶೇಷ. ಹಾಗೆ ಇತ್ತೀಚೆಗೆ ವಿವಾದಕ್ಕೂ ಕಾರಣವಾಗಿರುವ ರತ್ನ ಭಂಡಾರವನ್ನ ತೆಗೆಯುವ ಸಮಯ ಸನ್ನಿಹಿತವಾಗಿದೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪುರಿಯ ರತ್ನ ಭಂಡಾರ ತೆರೆಯಲು ಕ್ಷಣಗಣನೆ. 46 ವರ್ಷಗಳ ಬಳಿಕ ರತ್ನ ಭಂಡಾರ ಓಪನ್. ಪುರಾಣ ಪ್ರಸಿದ್ಧ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರ ತೆರೆಯುವುದಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. 46 ವರ್ಷಗಳ ನಂತರ ಭಂಡಾರದ ಕೊಠಡಿಯನ್ನ ತೆರೆಯಲಾಗುತ್ತೆ. 1978ರಲ್ಲಿ ಕೊನೆಯ ಬಾರಿಗೆ ಭಂಡಾರದ ಕೊಠಡಿಯನ್ನ ತೆರೆಯಲಾಗಿತ್ತು. ಇದಾದ ನಂತರ ನವೀನ್ ಪಟ್ನಾಯಕ್ ಸರ್ಕಾರಕ್ಕೆ ಹಲವು ಬಾರಿ ಕೊಠಡಿ ತೆರೆಯುವುದಕ್ಕೆ ಒತ್ತಡ ಹಾಕಲಾಗಿತ್ತಾದ್ರೂ ಕೀ ಕಳೆದು ಹೋಗಿತ್ತು ಅನ್ನುವ ಕಾರಣಕ್ಕಾಗಿ ಇದು ಬಂದ್ ಆಗಿಯೇ ಇತ್ತು. ಇದೀಗ ಬಿಜೆಪಿ ಚುನಾವಣೆ ಭರವಸೆಯಂತೆ ಮೋಹನ್ ಚರಣ್ ಮಾಂಝಿ ಸರ್ಕಾರ ಇವತ್ತು ರತ್ನ ಭಂಡಾರ ಓಪನ್ ಮಾಡುತ್ತೆ. ಇನ್ನು ರತ್ನ ಭಂಡಾರದಲ್ಲಿ ಅಮೂಲ್ಯ ಲೋಹಗಳು, ಅತಿ ಪುರಾತನ ಆಭರಣಗಳು ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯಗಳು ಇವೆ ಎನ್ನಲಾಗ್ತಾ ಇದೆ. ಕೋಟಿ ಕೋಟಿ ನಿಧಿ ಕಾಯ್ತಾ ಇದ್ದಾನಂತೆ ನಾಗಪ್ಪ. ಇನ್ನು ಈ ರತ್ನ ಭಂಡಾರದಲ್ಲಿ ಕೆಲವು ದೇವಾಲಯಗಳ ನಿಧಿಯನ್ನ ಹಾವು ಕಾಯ್ತಾ ಇದೆ ಅನ್ನೋ ನಂಬಿಕೆ ಇದೆ. ಈ ಕ್ಷಣಕ್ಕೆ ಎಲ್ಲರೂ ಕಾತುರದಿಂದ ಅಚ್ಚರಿಯಿಂದ ಕಾಯ್ತಾ ಇದ್ದಾರೆ. ದೇಗುಲದ ಗುಪ್ತ ಸಂಪತ್ತಿನ ಸುತ್ತ ಸುತ್ತಿಕೊಂಡಿವೆ ಹಾವುಗಳು ಅಂತ ಇಲ್ಲಿ ನಂಬಿಕೆ ಇದೆ. ಭದ್ರತೆಯ ಜೊತೆಗೆ ಇಬ್ಬರು ಪರಿಣಿತ ಹಾವು ಹಿಡಿಯೋರೊಂದಿಗೆ ರತ್ನ ಭಂಡಾರದ ಒಳಗಿನ ಕೋಣೆಯನ್ನ ತೆರೆಯಲಾಗುತ್ತೆ. ವೈದ್ಯರ ತಂಡ ಔಷಧಿ ಕಿಟ್ನೊಂದಿಗೆ ಸಿದ್ಧವಾಗಿರುತ್ತೆ. ಹಾವಿನ ಭೀತಿಯ ಜೊತೆಗೆ ಶಾಪದ ಭೀತಿಯೂ ಇಲ್ಲಿನ ಆಡಳಿತ ಮಂಡಳಿಗೆ ಕಾಡ್ತಾ ಇದೆ ಎನ್ನಲಾಗಿದೆ. ಇಂದಿನ ಐತಿಹಾಸಿಕ ಕ್ಷಣದ ಜೊತೆಗೆ ವಿಸ್ಮಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಕಾಫಿ ನಾಡಿನಲ್ಲಿ ಚಾಲಕರ ದರ್ಪ ಹೇಗಿದೆ ಗೊತ್ತಾ? ಯಾರ ಮೇಲೆ ದರ್ಪ ತೋರಿದ್ದು ಡೀಟೇಲ್ಸ್ ಕೊಡ್ತೀವಿ ವಿರಾಮದ ಬಳಿಕ. ಎಚ್ಡಿಕೆಗೆ ಅಭಿನಂದನೆಯನ್ನ ಸಲ್ಲಿಸಿದಾರಂತೆ, ಅದ್ದೂರಿ ಸ್ವಾಗತವನ್ನ ಮಾಡಿದಾರಂತೆ. ಕೃತಜ್ಞತಾ ಸಮಾವೇಶ ಮೇಲುಕೋಟೆ ಮತದಾರರಿಗೆ ಭರ್ಜರಿ ಬಾಡೂಟವನ್ನು ಕೂಡ ಇವತ್ತು ನೆರವೇರಿಸಲಾಗಿದೆ. ಪಾಂಡವಪುರ ಪಟ್ಟಣದಲ್ಲಿ ಸಮಾವೇಶದ ಆಯೋಜನೆ ಮಾಡಲಾಗಿದೆ. ಭರ್ಜರಿ ಬಾಡೂಟವನ್ನು ಸವಿತಿದ್ದಾರೆ ಜನರು. 5 ಟನ್ ಮಟನ್, 2.5 ಟನ್ ಚಿಕನ್, ಬೋಟಿ, 1 ಲಕ್ಷ ಮೊಟ್ಟೆಯಿಂದ ಬಗೆ ಬಗೆಯ ಖಾದ್ಯ ತಯಾರಿಯನ್ನು ಮಾಡಲಾಗಿದೆ. ಮುದ್ದೆಗೆ ಬೋಟಿ ಗೊಜ್ಜು, ಮಟನ್, ಚಿಕನ್ ಚಾಪ್ಸ್, ಎಗ್ ಬುರ್ಜಿ, ಶಾವಿಗೆ ಪಾಯಸ, ಅನ್ನ ಸಾಂಬಾರ್ ಈ ಸಮಾವೇಶದಲ್ಲಿರುವಂಥ ಮೆನು. ಭರ್ಜರಿ ಬಾಡೂಟವನ್ನು ಇವತ್ತು ಸವಿಯೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸಮಾವೇಶವನ್ನು ಮಾಡಲಾಗಿರೋದು ಮಂಡ್ಯದಲ್ಲಿ ನೋಡಿ, ಪಾಂಡವಪುರದಲ್ಲಿ ಎಚ್ಡಿಕೆಗೆ ಅಭಿನಂದನೆಯನ್ನು ಸಲ್ಲಿಸಿರೋದು ಸಾಕಷ್ಟು ಜನರು ಸೇರಿದ್ದಾರೆ. ಅವರಿಗೆ ಕೃತಜ್ಞತಾ ಸಮಾವೇಶವನ್ನು ಸಲ್ಲಿಸಿದ್ದಾರೆ. ಅದರ ಬೆನ್ನಲ್ಲೇ ಸಮಾವೇಶದಲ್ಲಿ ಭಾಗಿಯಾದವರಿಗೆ ಭರ್ಜರಿ ಬಾಡೂಟವನ್ನು ಕೂಡ ಇವತ್ತು ಏರ್ಪಡಿಸಲಾಗಿತ್ತು. ಕೇಂದ್ರ ಸಚಿವ ಎಚ್ಡಿಕೆಗೆ ಅಭಿನಂದನಾ ಸಮಾವೇಶ, ಕೃತಜ್ಞತಾ ಸಮಾವೇಶ. ಸಾಕಷ್ಟು JDS ಕಾರ್ಯಕರ್ತರು, BJP ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿ ಮೆರವಣಿಗೆ ಜೊತೆಗೆ ಭರ್ಜರಿ ಬಾಡೂಟವನ್ನು ಕೂಡ ಏರ್ಪಡಿಸಲಾಗಿದೆ. ಆ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಬಾಡೂಟ ಪಾಂಡವಪುರ ಪಟ್ಟಣದಲ್ಲಿ ನಡೆದಿರೋದು ಸಮಾವೇಶ. ಅಲ್ಲೇ ಭರ್ಜರಿ ಬಾಡೂಟವನ್ನು ಸವಿತಿದ್ದಾರೆ ಜನರು. 5 ಟನ್ ಮಟನ್, 2.5 ಟನ್ ಚಿಕನ್, ಬೋಟಿ, 1 ಲಕ್ಷ ಮೊಟ್ಟೆ, ಬಗೆ ಬಗೆಯ ಖಾದ್ಯವನ್ನು ತಯಾರಿಸಲಾಗಿದೆ. ಮೆನುವಿನಲ್ಲಿ ಮುದ್ದೆ ಮಾಡಲಾಗಿದೆ. ಮುದ್ದೆಗೆ ಬೋಟಿ ಗೊಜ್ಜು, ಮಟನ್, ಚಿಕನ್ ಚಾಪ್ಸ್, ಎಗ್ ಬುರ್ಜಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಶಾವಿಗೆ ಪಾಯಸ, ಅನ್ನ ಸಾಂಬಾರ್, ಭರ್ಜರಿ ಬಾಡೂಟದಲ್ಲಿರುವಂಥ ಮೆನು. ಒಂದಷ್ಟು ಕಾರ್ಯಕರ್ತರು ಕೂಡ ಅಲ್ಲಿ ನೆರೆದಿದ್ದಾರೆ. ಕುಮಾರಸ್ವಾಮಿಗೆ ಜೈಕಾರ ಹಾಕ್ತಿದ್ದಾರೆ. HD ಕುಮಾರಸ್ವಾಮಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಕೂಡ ಕಿಚ್ಚು ಜೋರಾಗ್ತಾ ಇದೆ. ಈ ಬೆನ್ನಲ್ಲೇ ಕುಮಾರಸ್ವಾಮಿಗೆ ಸಿಗುತ್ತಿರುವಂಥ
ಒಂದು ಪ್ರೋತ್ಸಾಹ, ಒಂದು ರೆಸ್ಪಾನ್ಸ್ ಇವು ಕೂಡ ಮ್ಯಾಟ್ರ್ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಒಂದು ಕಡೆ ಎಚ್ಡಿಕೆಗೆ ಅಭಿನಂದನಾ ಸಮಾವೇಶ, ಸಾಕಷ್ಟು ಜನರು ಸೇರಿದ್ದಾರೆ, ಮತ ಬಾಂಧವರಿಗೆ ಬಾಡೂಟ, ಈ ಶಕ್ತಿ ಪ್ರದರ್ಶನ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಆನಂದ್? ಇವತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಹಾಗೂ ಮತದಾರರಿಗೆ ಕೃತಜ್ಞತೆ ಕಾರ್ಯಕ್ರಮ ಅಂದ್ರೆ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದ್ದು, ಈಗಾಗಲೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಪಾಂಡವಪುರದ ಮಂಡ್ಯ ವೃತ್ತದಲ್ಲಿ ಬೃಹತ್ ಸೇಬಿನ ಹಾರ ಹಾಕುವ ಮೂಲಕ ಅವರನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡಲಾಯಿತು. ನಂತರ ಅವರು ಮೆರವಣಿಗೆ ಮೂಲಕ ಸ್ಟೇಜ್ ಬಳಿ ಬರ್ತಾ ಇದ್ದಾರೆ. ಇನ್ನು ಸ್ಟೇಜ್ ಬಳಿಯೂ ಕೂಡ ಅವರನ್ನ ನೋಡೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಕಾತರದಿಂದ ಕಾಯ್ತಾ ಇದ್ರು. ಈಗ ಅವರು ಬರ್ತಾ ಇದ್ದಂತೆ ಜೈಕಾರ ಮೊಳಗ್ತಾ ಇರುವಂತದ್ದು. ಮತ್ತೊಂದೆಡೆ ಏನು ಕುಮಾರಸ್ವಾಮಿ ಅವರು ಮತದಾರರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಭರ್ಜರಿ ಬಾಡೂಟವನ್ನು ಕೂಡ ಏರ್ಪಾಡು ಮಾಡಲಾಗಿದೆ. 30 ರಿಂದ 40 ಸಾವಿರ ಮಂದಿ ಮತದಾರರಿಗೆ ಇವತ್ತು ಬಾಡೂಟವನ್ನ ಏರ್ಪಾಡು ಮಾಡಿರುವಂತದ್ದು. 5 ಟನ್ ಮಟನ್, 2.5 ಟನ್ ಚಿಕನ್ ಹಾಗೂ 1 ಲಕ್ಷ ಮೊಟ್ಟೆಯನ್ನ ಬಳಸಿ ಇವತ್ತು ಊಟವನ್ನ ಹಾಕ್ತಾ ಇರುವಂತದ್ದು. ಅದ್ರ ಜೊತೆಗೆ ವೆಜ್ ಅಂದ್ರೆ ಸಸ್ಯಾಹಾರಿಗಳು ಕೂಡ ಪ್ರತ್ಯೇಕ ಊಟದ ವ್ಯವಸ್ಥೆಯನ್ನ ಮಾಡಿ ಅದ್ದೂರಿಯಾಗಿ ಒಂದು ಊಟವನ್ನು ಹಾಕುವ ಜೊತೆಗೆ ಮತದಾರರಿಗೆ ಕೃತಜ್ಞತೆಯನ್ನ ಸಲ್ಲಿಸಲಾಗ್ತಾ ಇದೆ. ಮತ್ತೊಂದೆಡೆ ಏನು ಪಾಂಡವಪುರ ತಾಲೂಕಿನಲ್ಲಿ ಮಾಜಿ ಸಚಿವ ಪುಟ್ಟರಾಜು ನೇತೃತ್ವದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನ ಮಾಡುವ ಮೂಲಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಗ್ತಾ ಇದೆ. ದಿವಿತ್. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಟಾಪ್ 30 ಸುದ್ದಿಗಳಿವೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಕುಟುಂಬಸ್ಥರ ಭೇಟಿ ಬಳಿಕ ಕೂಲ್ ಆಗಿದ್ದಾರೆ. ಮಗ ವಿನೀಶ್ ತಂದೆಯನ್ನ ನೋಡಲು ಜೈಲಿಗೆ ಆಗಮಿಸಿ ನಟ ದರ್ಶನ್ಗೆ ಇಷ್ಟವಾದ ಜರ್ಕಿನ್ ನೀಡಿದ್ದಾರೆ. ಈ ವೇಳೆ ದರ್ಶನ್ ಮಗನನ್ನ ತಬ್ಬಿ ಮುದ್ದಾಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರುವ ನಟ ದರ್ಶನ್ ಜೈಲಲ್ಲಿ ಬಂದಿಯಾಗಿದ್ದಾರೆ. ಇದೀಗ ದರ್ಶನ್ ಜೈಲು ಸೇರಿದ ಬಳಿಕ ದಿನ ಕಳೆದಂತೆ ಬದಲಾಗ್ತಿದ್ದಾರೆ ಎನ್ನಲಾಗ್ತಿದೆ. ಡಿಪ್ರೆಷನ್ನಿಂದ ಕೊರಗುತ್ತಿರುವ ದರ್ಶನ್ ಆಧ್ಯಾತ್ಮಿಕತೆ ಕಡೆ ಹೆಚ್ಚಿನ ಒಲವು ತೋರಿಸುತ್ತಿದ್ದಾರೆ. ದರ್ಶನ್ ನಿತ್ಯ ಹನುಮಾನ್ ಚಾಲಿಸಾ ದೇವರ ಧ್ಯಾನದಲ್ಲಿ ಮುಳುಗಿರ್ತಾರಂತೆ. ಅಲ್ಲದೆ ಕುಟುಂಬಸ್ಥರ ಭೇಟಿಯಿಂದ ಆತ್ಮಸ್ಥೈರ್ಯ ಬಂದಂತಾಗಿದೆ ಅಂತ. ಇನ್ನು ಇಂದು ಭಾನುವಾರವಾಗಿರೋದ್ರಿಂದ ನಟ ದರ್ಶನ್ ಭೇಟಿಗೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಇಂದು ಮಗ ಕೊಟ್ಟು ಹೋಗಿದ್ದ ಶೂ, ಜರ್ಕಿನ್ ಹಾಕಿಕೊಂಡು ಬ್ಯಾರಾಕ್ ಎದುರು ವಾಕಿಂಗ್ ಮಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರುವ ಮೊದಲು ನಟ ದರ್ಶನ್ ವೀಕೆಂಡ್ ಬಂತು ಅಂದರೆ ಸಾಕು ಸ್ನೇಹಿತರ ಜೊತೆ ಸೇರಿ ಪಾರ್ಟಿ ಮೋಜು ಮಸ್ತಿ ಮಾಡ್ತಿದ್ರು. ಆದ್ರೀಗ ದಾಸ ಜೈಲಿನಲ್ಲೇ ಕಾಲ ಕಳೆಯುವಂತಾಗಿದೆ. ಸೆಂಟ್ರಲ್ ಜೈಲ್ ಕಂಬಿಗಳ ಹಿಂದಿರುವ ನಟ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಇದೀಗ A1 ಆರೋಪಿ ಪವಿತ್ರ ಗೌಡ ಗೆಳತಿ